ಎಸ್ಐಆರ್ ಮೊದಲ ಕರಡು ಮತದಾರರ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ 1,07,96,399 ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ. ಈ ಹಿಂದೆ ಇದರ ಹಿಂಟ್ ಇತ್ತು, 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುತ್ತೆ ಅಂತೇಳಿ. ಅದರಂತೆ ಈಗ 1,07,96,399 ಮತದಾರರು ಡಿಲೀಟ್ ಆಗಿರೋದ್ರ ಬಗ್ಗೆ ಮುಖ್ಯ ಚುನಾವಣಾಧಿಕಾರಿ ಬಿ ಅನ್ಬುಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಎಸ್ಐಆರ್ ನಡೀತಾ ಇದೆ ರಾಜ್ಯದಲ್ಲಿ. ಈಗಾಗಲೇ ಮೊದಲ ಕರಡು ಪಟ್ಟಿಯನ್ನು ಕೂಡ ಈಗ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಈಗ ಅನ್ಬುಕುಮಾರ್ ಅವರು ಹೇಳೋ ಹಾಗೆ ಶಾಶ್ವತವಾಗಿ ಸ್ಥಳಾಂತರ ಆದವರ ಸಂಖ್ಯೆ ಕೂಡ ನೀವೀಗ ಸ್ಕ್ರೀನ್ ಮೇಲೆ ನಾವು ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀವಿ, ನೀವು ಗಮನಿಸ್ಬೋದು. ರಾಜ್ಯದ ಮತಪಟ್ಟಿಯಲ್ಲಿ ಎಷ್ಟು ಜನ ಈಗ ಉಳಿದಿದ್ದಾರೆ ಅಂದರೆ ಅದು 5,54,32,314 ಜನ. ಫಾರ್ಮ್ 6 ಬಳಸ್ಕೊಂಡು ಮತದಾರರ ಪಟ್ಟಿಗೆ ಈಗ ಸೇರ್ಬೋದು, ಅದಕ್ಕೆ ಅವಕಾಶ ಇದೆ. ಜೊತೆಗೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸೋದಕ್ಕೆ ಇನ್ನೂ ಕಾಲಾವಕಾಶ ಇದೆ. ಇನ್ನು ASDDO ಅನ್ನುವಂಥದ್ರ ಬಗ್ಗೆ ಏನು ಲಿಸ್ಟನ್ನು ಈ ಹಿಂದೆ ಬಿಟ್ಟಿದ್ರಲ್ಲ, ಅದರಲ್ಲಿ 1,96,399 ಮತದಾರರಿದೆ. ಅದರಲ್ಲಿ ಈಗ 65,45,45,679 ಮಂದಿ ಶಾಶ್ವತವಾಗಿ ಸ್ಥಳಾಂತರ ಆಗಿದ್ದಾರೆ ಅಂತಂದ್ರೆ ಅವರೆಲ್ಲೂ ಇಲ್ಲ, ಕರ್ನಾಟಕದಲ್ಲೇ ಇಲ್ಲ ಅನ್ನುವಂಥದ್ರ ಲೆಕ್ಕ. ಈಗ ಶಾಶ್ವತವಾಗಿ ಸ್ಥಳಾಂತರ ಆಗ್ಬಿಟ್ಟಿದ್ದಾರೆ. ಇನ್ನು 16,39,864 ಮಂದಿ ಇದರಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಲಿಸ್ಟ್ ಇದೆ. ಡೆತ್ ಲಿಸ್ಟ್ನಲ್ಲಿ ಅವರ ಒಂದು ಡಿಲೀಟ್ ಆಗಿದೆ, ಅವರ ವೋಟರ್ ಐಡಿಗಳು ಕೂಡ. ಇನ್ನು 15,17,042 ಮಂದಿ ಗೈರಾದ್ರು ಅಂತ. ಅವರು ಎಲ್ಲೂ SIR ಮಾಡುವಂಥ ಸಂದರ್ಭದಲ್ಲಿ ಅವರು ಸಿಕ್ಕಿಲ್ಲ, ಅವ್ರದ್ದೇನು ಕೂಡ ಡೀಟೇಲ್ಸ್ ಲಭ್ಯವಾಗಿಲ್ಲ. ಸೊ ಅವ್ರಿಗೆ ಇನ್ನೂ ಅವಕಾಶ ಇದೆ. ಅವ್ರು ಬಂದು ಮತ್ತೆ ಇಲ್ಲ ನಾನು ಇದ್ದೀನಿ, ನಾನು ಎಲ್ಲೂ ಸ್ಥಳಾಂತರ ಆಗಿಲ್ಲ, ಅಥವಾ ನಮ್ಮ ಮನೆಯಲ್ಲಿ ಇಷ್ಟು ಜನ ಇನ್ನೂ ಕೂಡ ಬದುಕಿದ್ದಾರೆ, ಇದರಲ್ಲಿ ಯಾರು ಕೂಡ ಡೆತ್ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಈಗ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅದಕ್ಕೂ ಕೂಡ ಒಂದು ಅವಕಾಶ ಇದೆ. ವಿ ಅನ್ಬುಕುಮಾರ್ ಅವರು ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಿದ್ರು. ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ಏನು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಗೆ ಗೊತ್ತಿದ್ದಂಗೆ ಈಗಾಗಲೇ 4,46,35,975 ಜನರದು ಹೆಸರು ಇರ್ತದೆ. ಅದು ಮೊದಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಯಾರ್ಯಾರು ASDO ಪಟ್ಟಿಯಲ್ಲಿ ಹೆಸರಿತ್ತು ಅವ್ರಿಗೆ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ಅವರಲ್ಲಿ ಇರ್ತದೆ. ಈಗ ಆ 4,46,35,975 ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಮಹಿಳೆಯರು 2,24,73,864 ಮತದಾರರಿದ್ದಾರೆ. ಅದರ್ಸ್ 2,871 ಮತದಾರರಿದ್ದಾರೆ. ಅದರಲ್ಲಿ 18 ವಯಸ್ಸಿಂದ 19 ವಯಸ್ಸಿಗೆ ಒಳಪಟ್ಟಿರುವ ಮತದಾರರ ಸಂಖ್ಯೆ 3,70,341. PWD ಎಲೆಕ್ಟರ್, ಪರ್ಸನ್ ವಿತ್ ಡಿಸಬಿಲಿಟಿ, ಆ ಎಲೆಕ್ಟರ್ ಸಂಖ್ಯೆ 5,55,691. NRI ಎಲೆಕ್ಟರ್ಸ್ 951. ಸರ್ವೀಸ್ ಎಲೆಕ್ಟರ್ಸ್ 44,176. ಈಗ ಜನರಲ್ ಎಲೆಕ್ಟರ್ 4,44,35,975. ಸರ್ವೀಸ್ ಎಲೆಕ್ಟರ್ 44,186. ಒಟ್ಟಾರೆ 4,46,80,151 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ. ಈಗಾಗಲೇ ನಾವು ತಿಳಿಸಿದಂಗೆ ಈ ಮತದಾರರ ಒಳಗೆ ಮ್ಯಾಪಿಂಗ್, ಇದರಲ್ಲಿ ಸೆಲ್ಫ್ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 1,75,97,567. ಇಟ್ ಅಮೌಂಟ್ಸ್ ಟು 39.42%. ಪ್ರೋಜನಿ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 2,46,92,908. ಇಟ್ ಅಮೌಂಟ್ಸ್ ಟು 55.32%. ನೋ ಮ್ಯಾಪಿಂಗ್ ಮಾಹಿತಿ ಯಾವುದು ಕೊಡದೇ ಇರೋರ ಸಂಖ್ಯೆ 23,45,500. ಮತ್ತು ಇದರಲ್ಲಿ ನಾವು ಏಜ್ ವಾರು ನೋಡುವಾಗ ಸುಮಾರು 85 ವಯಸ್ಸಿನಿಂದ ಮೇಲ್ಪಟ್ಟಿರೋ ಮತದಾರರ ಸಂಖ್ಯೆ 3,92,302 ಆಗಿರ್ತದೆ. ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ಏನು ಪಬ್ಲಿಷ್. ಇನ್ನು ಬೆಂಗಳೂರು 1ರಲ್ಲೇ ಹೆಚ್ಚು ಮತದಾರರ ಲಿಸ್ಟಲ್ಲಿ ಡಿಲೀಷನ್ ಕಾಣಿಸ್ತಾ ಇದೆ. ಯಾಕಂದರೆ ಬೆಂಗಳೂರಿನಲ್ಲೇ ನೋಡಿ 46,88,703 ಹೆಸರುಗಳು ಡಿಲೀಟ್ ಆಗಿದೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು. ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕಿದ್ರೆ 45-46% ಬೆಂಗಳೂರಿನಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಒಟ್ಟು ಮತದಾರರು ಏನಿದ್ರು ಅವರಲ್ಲಿ ಆಲ್ಮೋಸ್ಟ್ 50%, ಅಂದರೆ 45% ಅಷ್ಟು ವೋಟರ್ ಹೆಸರುಗಳು ಡಿಲೀಟ್ ಆಗಿದೆ.
ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಈಗ ಅನ್ಬುಕುಮಾರ್ ಅವರು ಕೂಡ ಹೇಳೋ ಹಾಗೆ ಸಾಕಷ್ಟು ಜನ ಬೆಂಗಳೂರಲ್ಲಿ ಇರುವಂಥವ್ರು ಬೇರೆ ರಾಜ್ಯದಿಂದ ಬಂದಿರುವಂಥವ್ರು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಇರ್ತಾರೆ. ಸೊ ಇಲ್ಲೂ ಒಂದು ವೋಟರ್ ಐ ಡಿ ಇರಲಿ, ಬೇರೆ ಕಡೆ ಊರ್ ಕಡೆನೂ ಒಂದು ವೋಟರ್ ಐ ಡಿ ಇರಲಿ ಅನ್ನುವಂಥದ್ರ ಬಗ್ಗೆ ಇಟ್ಕೊಂಡಿರೋರು ತುಂಬಾ ಜನ ಇದ್ರು. ಆ ಥರದ್ದು ಡ್ಯೂಪ್ಲಿಕೇಶನ್ಗಳು ತುಂಬಾ ಆಗಿದ್ವು. ಆ ಡ್ಯೂಪ್ಲಿಕೇಶನ್ಸ್ಗಳನ್ನು ಕೂಡ ಈ ಸತಿ ತೆಗೆದು ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಕೆಲವೊಂದಷ್ಟು ಜನ ಬೆಂಗಳೂರಲ್ಲೇ ವೋಟರ್ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇನೆ ಉಳಿಸ್ಕೋತೀನಿ ಅನ್ನೋರು ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಉಳಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಇಲ್ಲ ಊರಲ್ಲೇ ಉಳಿಸ್ಕೊಂಡಿರೋಣ ಅಂತ ಹೇಳಿ ಊರಲ್ಲಿ ಬಹುಶಃ ಉಳಿಸ್ಕೊಂಡಿರ್ಬೋದು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಡಿಲೀಷನ್ಸ್ ಇಲ್ಲಿ ಕಂಡು ಬರ್ತಾ ಇದೆ. ದಾವಣಗೆರೆ ಜಿಲ್ಲೆ ತೊಗೊಂಡ್ರೆ ಒಟ್ಟು ಅವರು ನೋಟಿಸ್ ಬರುವುದೇ 7088 ನೋಟಿಸು. ಚಾಮರಾಜನಗರ ತೊಗೊಂಡ್ರೆ ಒಟ್ಟು ನೋಟಿಸ್ ಅವರು ಜನರೇಟ್ ಮಾಡಬೇಕಾದದ್ದು 7480 ಇದು ಜಿಲ್ಲಾವಾರು ಇರ್ತದೆ. ಜಾಸ್ತಿ ನೋಟಿಸ್ ಕೊಡೋ ಸಂಖ್ಯೆ ಇರುವುದು BBMP ಸೆಂಟ್ರಲ್ 4,29,000, BBMP ನಾರ್ತ್ 6,13,000, ಬ್ಯಾಂಗ್ಳೂರು ಅರ್ಬನ್ 9,46,000 ಮತ್ತು BBMP ಸೌತ್ 4,17,000. ಆಮೇಲೆ ಸೊ ಅಂದ್ರೆ ಅನ್ಬುಕುಮಾರ್ ಅವರು ಆ ನೋಟಿಸ್ ವಿಚಾರವಾಗಿಯೂ ಕೂಡ ಮಾತಾಡ್ತಾ ಇದ್ರು. ಅಂದ್ರೆ 43,81,335 ಮತದಾರರಿಗೆ ಈಗಾಗಲೇ ನೋಟಿಸ್ ಪ್ರಕ್ರಿಯೆ ಆರಂಭವಾಗಿದೆ ಅಂತ. AEROಗಳ ಮೂಲಕ ನೋಟಿಸ್ ನೀಡುವ ಕಾರ್ಯ ಆಗುತ್ತೆ. ಡಾಟಾಬೇಸ್ ಮ್ಯಾಚ್ ಆಗದೇ ಇರೋರಿಗೆ ಈ ಥರದೊಂದು ನೋಟಿಸ್ ಕೊಡಲಾಗುತ್ತೆ. ಡ್ರಾಫ್ಟ್ ರೋಲ್ನಲ್ಲಿ ಹೆಸರಿದ್ದು ಅಲ್ಲಿ ಡಾಟಾ ಮ್ಯಾಚ್ ಆಗದೇ ಇದ್ರೆ ಆಗ ಅಂಥವರಿಗೆ ನೋಟಿಸ್ ಕೊಟ್ಟು ಸೊ ಮತದಾರರಿಗೆ ಅಥವಾ ಮತದಾರರ ಸಂಬಂಧಿಗೆ ಒಂದು ನೋಟಿಸ್ ಹೋಗುತ್ತೆ. ಆ ನೋಟಿಸ್ಗೆ ಉತ್ತರವನ್ನ ಮತದಾರರು ಕೊಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರಿರೋದಿಲ್ಲ, ಅಷ್ಟೇ ಮತದಾರರು ನೀಡಲೇಬೇಕಾಗುತ್ತೆ. ಮಾಹಿತಿ ನೀಡಿದ ನಂತರ ಮತ್ತೆ AEROಗಳು ಕ್ರಮವನ್ನ ಕೈಗೊಳ್ತಾರೆ. ಸೊ ಹಾಗಾಗಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಮಂದಿಗೆ ಈಗ ನೋಟಿಸ್ ಅನ್ನ ಕೊಡೋ ಮಟ್ಟಿನಲ್ಲಿ ಕೆಲಸಗಳಾಗ್ತಾ ಇವೆ. ಹೆಚ್ಚು ಕಮ್ಮಿ ಬೆಂಗಳೂರಿನಲ್ಲಿ 24 ಲಕ್ಷ ಮತದಾರರಿಗೆ ಇವತ್ತಿನಿಂದನೇ ನೋಟಿಸ್ ನೀಡುವಂತಹ ಕೆಲಸ ಆಗತ್ತೆ ಅಂತ ಅನ್ಬುಕುಮಾರ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ರು. ಅಲ್ಲಿರುವ ನೋಟಿಸ್ ಕೊಡಬೇಕಾದ ಸಂಖ್ಯೆ ಇಷ್ಟು ಮಾತ್ರ. 4,46,00,000 ನೋಟಿಸ್ ಕೊಡಬೇಕಾದ ಸಂಖ್ಯೆ 43,80,000 ಮಾತ್ರ. ಬಾಕಿಯವರಿಗೆ ನೋಟಿಸ್ ಕೊಡಬೇಕಿಲ್ಲ. ಅಕಸ್ಮಾತ್ ಅಲ್ಲಿರುವ ಹೆಸರಿಗೆ ನೋಟಿಸ್ ಕೊಡಬೇಕಾದ ಸಂದರ್ಭ ಬಂದಾಗ ಯಾವಾಗ ಅಂತ ಕೇಳಿದರೆ ಐದರ್ EROಗೆ ತನಗೆ ಡೌಟ್ ಇದ್ದರೆ ಅಥವಾ ಯಾವ್ದಾದ್ರು ಕಂಪ್ಲೇಂಟ್ ಮೇಲೆ ಬಂದಾಗ ಕೊಡಬಹುದು ಇರ್ತದೆ. ನೋಟಿಸ್ ಕೊಡಬೇಕಾದ ಸಂಖ್ಯೆ ಇಷ್ಟು ಮಾತ್ರ. 4,46,00,000 ನೋಟಿಸ್ ಕೊಡಬೇಕಾದ ಸಂಖ್ಯೆ 43,80,000 ಮಾತ್ರ. ಬಾಕಿಯವರಿಗೆ ನೋಟಿಸ್ ಕೊಡಬೇಕಿಲ್ಲ. ಅಕಸ್ಮಾತ್ ಅಲ್ಲಿರುವ ಹೆಸರಿಗೆ ನೋಟಿಸ್ ಕೊಡಬೇಕಾದ ಸಂದರ್ಭ ಬಂದಾಗ ಯಾವಾಗ ಅಂತ ಕೇಳಿದರೆ ಐದರ್ EROಗೆ ತನಗೆ ಡೌಟ್ ಇದ್ದರೆ ಅಥವಾ ಯಾವ್ದಾದ್ರು ಕಂಪ್ಲೇಂಟ್ ಮೇಲೆ ಬಂದಾಗ ಕೊಡಬಹುದು ಇರ್ತದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವರಾಜ್ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಈಗಷ್ಟೇ ಮಾಹಿತಿ ನೀಡ್ತಾ ಇದ್ರು ಅನ್ಬುಕುಮಾರ್ ಅವರು ಕೂಡ. ಈಗಾಗಲೇ ನೋಡ್ತಾ ಹೋದ್ರೆ 1 ಕೋಟಿಗೂ ಹೆಚ್ಚು 1,07,00,000 ಮತದಾರರು ಡಿಲೀಟ್ ಆಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲೇ 46 ಲಕ್ಷ ವೋಟರ್, ಹೆಚ್ಚು ಕಮ್ಮಿ 45%, 46% ಅಷ್ಟು ಬೆಂಗಳೂರಿನಲ್ಲೇ ಡಿಲೀಟ್ ಆಗಿದೆ. ಇದಕ್ಕೇನು ಕಾರಣಗಳು ಇರ್ಬೋದು ಅಂತ ಹೇಳ್ತೀರಿ ಶಿವರಾಜ್? ಜೊತೆಗೆ ಈಗ ವಾಟ್ ನೆಕ್ಸ್ಟ್? ಈಗ 1 ಕರಡು ಪ್ರತಿ ಈಗ ರೆಡಿ ಆಗಿದೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಬಹುದು ಅಥವಾ ಫಾರ್ಮ್ 6 ಮತ್ತೆ ಭರ್ತಿ ಮಾಡಬಹುದು. ಸೊ ಮುಂದಿನ ಒಂದು ಪ್ರೊಸೀಜರ್ ಹೇಗೆ? ಈಗ ಇಲ್ಲಿಂದ ಡಿಲೀಟ್ ಆಗಿರೋರು ಹೇಗೆ ಇದಕ್ಕೆ ಮತ್ತೆ ಆಡ್ ಮಾಡ್ಕೋಬಹುದು? ಖಂಡಿತವಾಗ್ಲೂ ಒಂದು ಸಾಕಷ್ಟು ಕುತೂಹಲ ಮೂಡಿಸಿದ್ದು SRI ಪ್ರಕ್ರಿಯೆ. ಅದು ಕಂಪ್ಲೀಟ್ ಆಗಿದೆ. ಅದರ ಒಂದು ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಮಾಡುವಂತ ಕೆಲಸವನ್ನ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರು ಮಾಡಿದ್ರು. ಪ್ರಮುಖವಾಗಿ ನೀವು ಹೇಳಿದಾಗ ನಾವು ಗಮನಿಸಬೇಕಾಗಿರೋದು ಬರೋಬ್ಬರಿ 1,07,96,339 ಜನ ಈಗ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅಂದ್ರೆ ಕೈ ಬಿಡಲಾಗಿದೆ ಅಂದ್ರೆ ಯಾರು ಕೂಡ ಏನು ಎನ್ಯುಮರೇಷನ್ ಫಾರ್ಮ್ ಇದೆ ಅದನ್ನ ಸಲ್ಲಿಸಿಲ್ಲ. ಇಷ್ಟು ಮಂದಿ ಕೂಡ ಸಲ್ಲಿಸಿಲ್ಲ. ಇದು ಒಂದು ರೀತಿಯ ದೊಡ್ಡ ಮಟ್ಟದ ಒಂದು ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕದ ಒಟ್ಟು 5,54,32,314 ಮತದಾರರ ಪೈಕಿ ಬರೋಬ್ಬರಿ 1,07,00,000 ಜನ ಈಗ ಪಟ್ಟಿಯಿಂದ ಕೈ ಬಿಟ್ಟಿರುವಂತದ್ದು. ಅದರಲ್ಲಿ ಏನಾರ ಯಾಕಪ್ಪ ಅಂದ್ರೆ ಪ್ರಮುಖವಾಗಿ ನೀವು ಆಗ್ಲೇ ಹೇಳಿದ್ರಿ, ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಗ್ರಾಮೀಣ ಭಾಗದಲ್ಲೂ ಮತ್ತೆ ಸಿಟಿ ಬೆಂಗಳೂರಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಅದ್ರಲ್ಲಿ ಅರ್ಧದಷ್ಟು ಮಂದಿ ಗ್ರಾಮೀಣ ಭಾಗದಿಂದ ಬಂದಂತವರು ಇರುವಂತದ್ದು. ಅವರೆಲ್ಲರೂ ಕೂಡ ಅಲ್ಲೂ ಕೂಡ ಒಂದು ವೋಟರ್ ಐಡಿ ಇರ್ತಿರ್ತಾರೆ, ಇಲ್ಲೂ ಕೂಡ ಒಂದು ವೋಟರ್ ಐಡಿ ಬಹುತೇಕ ಮಂದಿಯಲ್ಲಿತ್ತು. ಅಂತವರ ಸಂಖ್ಯೆಯಲ್ಲಿ ಡಿಲೀಟ್ ಆಗಿರುವ ಪರಿಣಾಮವಾಗಿ ಇದರ ಎಫೆಕ್ಟ್ ಈಗ ಕಾಣಿಸ್ತಾ ಇರುತ್ತೋ. ಅದಕ್ಕಾಗಿ ಬೆಂಗಳೂರಲ್ಲಿ 45% ಅಷ್ಟು ವೋಟರ್ ಕಮ್ಮಿ ಆಗಿರುವಂತದ್ದು. ಹೀಗಾಗಿ ಒಂದು ವೇಳೆ ಏನಾದ್ರೂ ಒಂದಷ್ಟು ಜನ ಏನೋ ಬೇರೆ ಬೇರೆ ಕಡೆ ಇದ್ದು ಏನಾದ್ರೂ ಈಗ ಎನ್ಯುಮರೇಷನ್ ಫಾರ್ಮ್ ತೆಗೆದುಕೊಂಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅಂತವ್ರಿಗೆ ಒಂದು ಮತ್ತೊಂದು ಆಪ್ಷನ್ ಕೊಟ್ಟಿರುವಂತದ್ದು. ಈಗ ಫಾರ್ಮ್ ನಂಬರ್ 6 ಕೊಡುವಂತ ಕೆಲಸ ಮಾಡಬೇಕಾಗುತ್ತೆ. ಅವರು ಮತ್ತೆ ಆಡ್ ಆಗ್ತಾರೆ. ಇಲ್ಲವಾದಲ್ಲಿ ಕಂಪ್ಲೀಟ್ ಆಗಿ ಇದೇನು ಬೆಂಗಳೂರಿನಲ್ಲಿ ಸುಮಾರು 45% ಅಷ್ಟು ಏನು ಡಿಲೀಟ್ ಆಗಿದ್ರೆ ಅದರಲ್ಲಿ ಈಗ ಮುಂದಿನ ಚುನಾವಣೆಗೆ ಅದೊಂದು ಎಫೆಕ್ಟ್ ಕೂಡ ನಾವು ಕಾಣಬಹುದಾಗುತ್ತೆ. ಯಾಕಂದ್ರೆ ಬಹುತೇಕ ಮಂದಿ ಬೆಂಗಳೂರಲ್ಲಿರೋ ಬೇರೆ ಬೇರೆ ಭಾಗಗಳಿಂದ ಬಂದಂತವರು 2 ಕಾರ್ಡ್ ವೋಟರ್ ಐಡಿ ಇದ್ರು, ಅವರೆಲ್ಲರೂ ಕೂಡ ಈಗ ಡಿಲೀಟ್ ಆಗಿರೋದು. ಒಂದಷ್ಟು ಜನ ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಒಂದಷ್ಟು ಜನ ಸಾವನ್ನಪ್ಪಿದ್ರೆ. ಎಲ್ಲವೂ ಆಡ್ ಮಾಡಿದಂತ ಸಂದರ್ಭದಲ್ಲಿ ಈಗ ಬರೋಬ್ಬರಿ 1,07,00,000 ಈಗ ಮೈನಸ್ ಆಗಿರುವಂತದ್ದು. ಹೀಗಾಗಿ ಏನೇ ತಮ್ಮ ಆಕ್ಷೇಪಣೆಗಳು ಇದ್ರು ಕೂಡ ಅದಕ್ಕೂ ಕೂಡ ಒಂದು ಡೆಡ್ಲೈನ್ ಕೊಟ್ಟಿದ್ರೆ ಅವರು ಕೂಡ ಅದನ್ನು ಕೂಡ ಸಲ್ಲಿಸಬಹುದು. ತಮ್ಮ ಆಕ್ಷೇಪಣೆಗಳು ಏನಾದ್ರು ಮತ್ತೊಮ್ಮೆ ಏನು AROಗಳಿದ್ರೆ ಅವರಿಗೆ ತಮ್ಮ ಪ್ರತಿ ಬೂತ್ ಮಟ್ಟದಲ್ಲಿರುವಂತಹ AROಗಳಿಗೆ
ತಮ್ಮ ಮಾಹಿತಿಗಳ ಮೂಲಕ ಏನೋ ತಪ್ಪಾಗಿದ್ದಲ್ಲಿ ಮತ್ತೊಮ್ಮೆ ಅವರಿಗೆ ಪುನಃ ಕಳಿಸೋ ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಇದೇ ಅಂತಿಮವಲ್ಲ, ಮತ್ತೊಮ್ಮೆ ಕೂಡ ತಮ್ಮ ಮತದಾನ ಪಟ್ಟಿಯನ್ನು ಏನು ಕೈ ಬಿಟ್ಟಿದೆ ಅದನ್ನ ಚೆಕ್ ಮಾಡ್ಕೊಂಡು ಮತ್ತೊಮ್ಮೆ ಯಾರು ಮಾಡ್ಕೊಳ್ಳುವಂತ ಅವಕಾಶ ಕೂಡ ಕಲ್ಪಿಸ್ಕೊಟ್ಟಿರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.